ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NS ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪಲ್ಲೂ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗೀಚಿಲ್ಲ ಕೊಡ್ತಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಇದು TCS ಕಂಪನಿಯ TCS ಕಚೇರಿಯಲ್ಲಿ ನಡೆದ ಸಂಚಲನ ಮೂಡಿಸಿರುವ ಮತಾಂತರ ಮತ್ತು ಲೈಂಗಿಕ ಕಿರುಕುಳದ ಬಗ್ಗೆ ಪ್ರಕರಣಕ್ಕೆ ಸಂಬಂಧಿಸಿದ ವಿಡಿಯೋ. ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ ನೋಡಿ. ನಾಸಿಕ್ TCS ಪ್ರಕರಣ ಮುಖ್ಯಾಂಶಗಳು. ನಾಸಿಕ್ TCS ಕಚೇರಿಯಲ್ಲಿ ಉದ್ಯೋಗಿಗಳಿಗೆ ಬಲವಂತದ ಮತಾಂತರ, ಮತೀಯ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇದು ಅಂತಾರಾಷ್ಟ್ರೀಯ ಜಾಲದ ಸಂಖ್ಯೆ. ಈ ಪ್ರಕರಣದಲ್ಲಿ ಕೇವಲ ಸ್ಥಳೀಯರಲ್ಲದೆ ಮಲೇಷ್ಯಾದಲ್ಲಿರುವ ಇಮ್ರಾನ್ ಖಾನ್ ಸಂಪರ್ಕದಲ್ಲಿರುವುದು ಬೆಳಕಿಗೆ ಬಂದಿದೆ. ಈತ ವಿಡಿಯೋ ಕಾಲ್ ಮೂಲಕ ಸಂತ್ರಸ್ತೆಯರನ್ನು ಸಂಪರ್ಕಿಸಲಾಗಿದೆ ಎನ್ನಲಾಗಿದೆ. ಇದು ಅಂತಾರಾಷ್ಟ್ರೀಯ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಮತಾಂತರ ಜಾಲದ ಭಾಗವೇ ಎಂಬ ಶಂಕೆ ವ್ಯಕ್ತವಾಗಿದೆ. ಮತ್ತು ಆರೋಪಿಗಳು ಈ ಬಂಧನ ಮತ್ತು ಪ್ರಕರಣ ಈಗಾಗಲೇ ಒಬ್ಬ ಮಹಿಳೆ ಸೇರಿದಂತೆ ಒಟ್ಟು 7 ಜನರನ್ನು ಬಂಧಿಸಲಾಗಿದೆ. ಈ ಪ್ರಕರಣದ ಪ್ರಮುಖ ಆರೋಪಿ HR ಮ್ಯಾನೇಜರ್ ನಿದಾ ಖಾನ್ ತಲೆಮರೆಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ನಿದಾ ಖಾನ್ಗೆ ದೆಹಲಿ ಬಾಂಬ್ ಸ್ಫೋಟ ಆರೋಪಿ ಡಾಕ್ಟರ್ ಶಹೀನ್ ಜೊತೆ ಸಂಪರ್ಕದಲ್ಲಿರುವ ತನಿಖೆಯೂ ಕೂಡ ನಡೆಯುತ್ತಿದೆ. ಮತ್ತು ಪುರುಷ ಉದ್ಯೋಗಿ ಕಿರುಕುಳ. ಕೇವಲ ಮಹಿಳೆಯರು, ಪುರುಷರು ಉದ್ಯೋಗಿಗಳಿಗೆ ಕಿರುಕುಳ ನೀಡಲಾಗಿದೆ ಎಂಬ ಹಿಂದೂ ಉದ್ಯೋಗಿ ರುದ್ರಾಕ್ಷಿ ಧರಿಸಿದ್ದಕ್ಕೆ ತಮಾಷೆ ಮಾಡುವುದು, ಬಲವಂತವಾಗಿ ಮಾಂಸ ತಿನ್ನಿಸುವುದು ಮತ್ತು ಸ್ಕಲ್ ಕ್ಯಾಪ್ ತೊಡಿಸಿ ಕಲ್ಮ್ ಓದಿಸಿ ಫೋಟೋ ತೆಗೆದು ಅವಮಾನಿಸಿದ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಕಂಪನಿ ಕ್ರಮ ಏನು ತಗೊಂಡಿದೆ ಇದಕ್ಕೆ ನೋಡಿ. ಈ ವಿವಾದದ ಹಿನ್ನೆಲೆಯಲ್ಲಿ TCS ತನ್ನ ನಾಸಿಕ್ ಘಟಕವನ್ನು ತಾತ್ಕಾಲಿಕ ಮುಚ್ಚಿದ್ದು, ಅಲ್ಲಿನ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ನೀಡಲಾಗಿದೆ ಎಂದು ಮಾಹಿತಿ ವಿವರಿಸಲಾಗಿದೆ. ಕಾನೂನು ಕ್ರಮ ಮತ್ತು ಸುರಕ್ಷತೆ. ಪೋಶ್ ಕಾಯ್ದೆ. ಇದು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆಯಲು 2023 ಪೋಶ್ ಆಕ್ಟ್. ಇದು ಆಕ್ಟ್ ಜಾರಿಯಲ್ಲಿದೆ. 10ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಸಂಸ್ಥೆಗಳು ಆಂತರಿಕ ದೂರು ಸಮಿತಿ ICC ಇರಲೇಬೇಕು ಎಂಬ ಮಾಹಿತಿ ಇದೆ. ಶಿಕ್ಷೆ ಏನಾಗಬಹುದು? ಲೈಂಗಿಕ ಕಿರುಕುಳ ಸಾಬೀತಾದರೆ ICC ಸೆಕ್ಷನ್ 354 ಅಡಿ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಈ ಆಕ್ಟ್ ಅಲ್ಲಿ. ಹಾಗೆ ಮಹಾರಾಷ್ಟ್ರ ಸರ್ಕಾರದ ಕ್ರಮ ಇದಕ್ಕೆ ಏನು ಕೈಗೊಂಡಿದೆ ಎಂದರೆ, ಈ ಘಟನೆ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರವು ಕಾರ್ಪೊರೇಟ್ ಉದ್ಯೋಗಿಗಳು ಇಂತಹ ದೌರ್ಜನ್ಯ ವಿರುದ್ಧ ದೂರು ನೀಡಲು ಪ್ರತ್ಯೇಕ ಸಹಾಯವಾಣಿ ನಂಬರ್ ಅನ್ನು ಆರಂಭಿಸಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಇಡೀ ಕಾರ್ಪೊರೇಟ್ ವಲಯದಲ್ಲಿ ನಡೆಯುತ್ತಿರುವ ಗಂಭೀರ ಸ್ವರೂಪ ದೌರ್ಜನ್ಯ ಮತ್ತು ಅವುಗಳ ವಿರುದ್ಧ ಕಾನೂನು ಹೋರಾಟ ವಿವರಣೆ ನಡೆಸಲಾಗುತ್ತದೆ ಎಂದು ಮಾಹಿತಿ ವರದಿ ಬಂದಿದೆ.